ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಳೊಂದು ಕನಸಿನ ಲೋಕ ಕಥಾ ಸಂಕಲನಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಬಸ್ಸು ಹೊರಡುವ ಸಮಯವಾಯಿತು. ಜೇಬಿನೊಳಗೆ 2 ಕೈಗಳನ್ನು ಇಳಿಬಿಟ್ಟು ನಿಂತಿದ್ದ ಶಂಕರನನ್ನೇ ಕಿಟಕಿಯಿಂದ ದಿಟ್ಟಿಸಿದಳು ಸುಮಿತ್ರ. ಆ ನಿರ್ಭಾವದ ಮುಖದಲ್ಲಿ ಯಾವ ವೇದನೆಯ ಎಳೆಗಳನ್ನು ಅವಳಿಂದ ಹುಡುಕಲಾಗಲಿಲ್ಲ. ಮರುಕ್ಷಣವೇ ಮನಸ್ಸು ನಿರಾಶೆಗೊಂಡಿತು. ಅವಳಿಗರಿವಿಲ್ಲದೆ ಕಣ್ತುಂಬಿಕೊಂಡಿತ್ತು. ತನ್ನ ಕಣ್ಣೀರು ಅವನಿಗೆ ಕಾಣಿಸಬಾರದೆಂದು ಪಕ್ಕಕ್ಕೆ ತಿರುಗಿಕೊಂಡಳು. ಮಕ್ಕಳಿಬ್ಬರು ಪ್ರಯಾಣದ ಹುರುಪಿನಲ್ಲಿ ಇದ್ದರು. ಆ ಮುಗ್ಧ ಮನಗಳಿಗೆ ಯಾವ ಚಿಂತೆಯ ಲೇಪವಿಲ್ಲದೆ ಉತ್ಸಾಹದ ಬುಗ್ಗೆಗಳಾಗಿದ್ದವು. ಅಪ್ಪ ತಮ್ಮ ಜೊತೆ ಬರುತ್ತಿಲ್ಲ ಎಂಬ ಭಾವನೆಗಳೇ ಮಕ್ಕಳನ್ನು ಕಾಡುತ್ತಿರಲಿಲ್ಲ. ಬಾಯಿ ಮಾತಿಗಾದರೂ ಮಕ್ಕಳು ಅಪ್ಪ ನೀನು ನಮ್ಮ ಜೊತೆ ಬಾ ಎಂದು ಕರೆಯಲಿಲ್ಲ. ಅಂತಹ ವಾತ್ಸಲ್ಯದ ಒಂದು ಕೊಂಡಿ ಬೆಸೆದಿದ್ದರಲ್ಲವೇ. ಬಸ್ಸು ಹೊರಟಿತು. ಸುಮಿ ಹೋದ ಕೂಡಲೇ ಫೋನು ಮಾಡು ಎಂದು ಕೈ ಬೀಸಿ ಬೀಳ್ಕೊಟ್ಟ ಪತಿಯ ವರ್ತನೆ ಕಂಡು ಸುಮಾಳ ಮನಸ್ಸು ವ್ಯಾಘ್ರವಾಯಿತು. ಅಂತಹ ಪತಿ ಈತ. ಅದೆಷ್ಟು ಧೈರ್ಯದಿಂದ ರಜೆ ಇಲ್ಲ ಎಂಬ ನೆಪ ಒಡ್ಡಿ ಮಕ್ಕಳೊಂದಿಗೆ ತನ್ನೊಬ್ಬಳನ್ನೇ ಕಳುಹಿಸುತ್ತಿದ್ದಾರಲ್ಲ. ದೂರದ ಪ್ರಯಾಣ ಬೇರೆ, ಹೊಸ ಜಾಗ, ಒಬ್ಬಳೆ ಹೇಗೆ ನಿಭಾಯಿಸುತ್ತಾಳೆ ಎಂಬ ಆತಂಕ ಕೊಂಚವಾದರೂ ಇಲ್ಲದವರಂತೆ ಕೈ ಬೀಸಿ ಬೀಳ್ಕೊಡುತ್ತಿದ್ದಾರೆ. ತಮ್ಮ ಅಸಮಾಧಾನವನ್ನು ಈ ರೀತಿ ವ್ಯಕ್ತಪಡಿಸುತ್ತಿದ್ದಾರೆ. ಇರಲಿ, ಅದೆಷ್ಟು ದಿನ ಈ ಮಾತು. ಧೈರ್ಯ ಮಾಡಿ ಹೊರಟಿದ್ದೇನೆ, ದೇವರಿಟ್ಟಂತೆ ಆಗಲಿ. ತಾನಾದರೂ ಎಷ್ಟು ಅಂತ ತಗ್ಗುವುದು ಇವರಿಗೆ. ಅವರಾಗಿ ಅರ್ಥ ಮಾಡಿಕೊಳ್ಳಬಹುದು. ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ನಾನಾದರೂ ಸಹ ಅರ್ಥ ಮಾಡಿಸಬಾರದೆ? ನಾನೇನು ಕಲ್ಲೇ? ಮನಸ್ಸು, ನನಗೂ ಒಂದು ಹೃದಯ ಅನ್ನೋದಿದೆ. ಆಸೆ ನೋವುಗಳಿಲ್ಲದ ಬೊಂಬೆಯೇ ನಾನು. ತನ್ನ ಬದುಕೆಲ್ಲ ಅವರ ಆಸೆಗಳಂತೆ ನಡೆದು ಹೋಗಬೇಕು. ಅವರಿಗೆ ಬೇಸರವಾಗಬಾರದೆಂದು ತನಗೆ ಬೇಸರವಾದರೂ ಚಿಂತೆ ಇಲ್ಲ ಎಂದಲ್ಲವೇ ತನ್ನೆಲ್ಲ ಆಸೆಗಳನ್ನು ಎದೆಯೊಳಗೆ ಬಚ್ಚಿಟ್ಟುಕೊಂಡು ಇಂದಲ್ಲ ನಾಳೆ ತನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸಿ ತನ್ನ ಆಸೆಗಳಿಗೆ ನೀರೆರೆಯುವರೇನೋ ಎಂಬ ಒಂದು ನಿರೀಕ್ಷೆಯಲ್ಲಿ ಕಾದದ್ದೇ ಬಂತು. ಅವರೊಂದು ಕಲ್ಲು. ನನ್ನ ಪಾಲಿಗೆ ಮಾತ್ರ ಅವರು ಸ್ಪಂದನೆ ಇಲ್ಲದ ಶಿಲೆ. ಅಮ್ಮ ನೀರು ಕೊಡಮ್ಮ. ಮಗಳ ಮಾತಿಗೆ ಎಚ್ಚೆತ್ತ ಸುಮಿತ್ರ ಮಗಳಿಗೆ ಬ್ಯಾಗಿನಲ್ಲಿದ್ದ ನೀರಿನ ಬಾಟಲನ್ನು ಹೊರತೆಗೆದುಕೊಟ್ಟಳು. ಅಮ್ಮ, ಅಪ್ಪ ಯಾಕೆ ನಮ್ಮ ಜೊತೆ ಬರ್ತಿಲ್ಲ? ಮಗನ ಪ್ರಶ್ನೆಗೆ ಉತ್ತರಿಸಲು ಪದಗಳಿಗಾಗಿ ಹುಡುಕಾಡಿದಳು. ಅಪ್ಪನಿಗೆ ತುಂಬ ಕೆಲಸ ಇದೆ, ರಜೆ ಕೊಡಲ್ಲಂತೆ ಕಣೋ ಮನು ಎಂದು ಕಷ್ಟಪಟ್ಟು ಉತ್ತರಿಸಿದಳು. ಅಷ್ಟರಲ್ಲಿ ಬಸ್ಸು ನಿಂತಿದ್ದರಿಂದ ಮಗನ ಗಮನ ಬೇರತ್ತ ಹರಿದು ಐಸ್ ಕ್ರೀಮ್ಗಾಗಿ ಪೀಡಿಸಿದ. ಮಕ್ಕಳಿಬ್ಬರಿಗೂ ಐಸ್ ಕ್ರೀಮ್ ಕೊಡಿಸಿ ತಾನು ಒಂದಷ್ಟು ನೀರು ಕುಡಿದು ಬಾಯಾರಿಕೆ ಇಂಗಿಸಿಕೊಂಡಳು. ಬಸ್ಸು ಮತ್ತೆ ಹೊರಟ ಕೂಡಲೇ ಮನಸ್ಸು ಹಿಂದಕ್ಕೆ ಓಡಿತು. ತನ್ನ ವರ್ಗಾವಣೆ ಆರ್ಡರನ್ನು ನೋಡಿದ ಕೂಡಲೇ ಬದಲಾದ ಶಂಕರನ ವರ್ತನೆಯನ್ನು ಮನ ವಿಮರ್ಶಿಸಿತು. ಅಬ್ಬಾ, ಶಂಕರ ಅದೆಂತಹ ಸ್ವಾರ್ಥಿ! ಕೊರಳಿಗೆ ತಾಳಿ ಕಟ್ಟಿದ ಕೂಡಲೇ ತನ್ನ ಮೇಲಷ್ಟೇ ಅಲ್ಲದೆ ತಾನು ಸಂಪಾದಿಸುವ ಹಣದ ಮೇಲೂ ತನ್ನ ಹಕ್ಕನ್ನು ಸ್ಥಾಪಿಸಿಬಿಟ್ಟಿದ್ದ. ಸಾಧಾರಣ ರೂಪಿನವಳಾದ ತನ್ನನ್ನು ಶಂಕರ ಒಪ್ಪಿರುವುದನ್ನು ತಿಳಿದು ಹಿಗ್ಗಿದ್ದೆ. ಆದರೆ ತನ್ನ ಹಿಡಿಯಲು ಮುಂದಾಗಿದ್ದ ಕಾರಣ ತಾನು ಕೈ ತುಂಬ ಸಂಪಾದಿಸುತ್ತಿದ್ದ ಹಣ ಎಂದು ತಿಳಿಯುವ ಹೊತ್ತಿಗಾಗಲೇ ಮಗ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ. 10 ವರ್ಷ, ಹೌದು 10 ವರ್ಷಗಳ ಕಾಲ ತನ್ನೆಲ್ಲ ದುಡಿಮೆಯನ್ನು ಪತಿಗಾಗಿ, ಪತಿಯ ಕಡೆಯವರಿಗಾಗಿ ವೆಚ್ಚ ಮಾಡಿದೆ. ಗಂಡನೆಂಬ ವ್ಯಾಮೋಹವೋ ಅಥವಾ ಸಂಸಾರದಲ್ಲಿ ಸಿಲುಕಿದ್ದ ಬಂಧನವೋ, ಮಕ್ಕಳ ಮೇಲಿನ ವಾತ್ಸಲ್ಯವೋ, ಅಂತೂ ಅವರ ಜವಾಬ್ದಾರಿಗಳನ್ನೆಲ್ಲ ನಾನು ಹೊತ್ತು ಹಿರಿಯ ಸೊಸೆಯಾಗಿ ಕರ್ತವ್ಯಕ್ಕೆ ಓಗೊಟ್ಟೆ. ಬೇಜವಾಬ್ದಾರಿ ಮಾವ, ದುಂದು ವೆಚ್ಚ ಮಾಡುವ ಅತ್ತೆ, ಅತ್ಯಾಸೆಯ ನಾದಿನಿಯರು,
ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿದರೂ ಒಳ್ಳೆಯ ಕೆಲಸ ಸಿಕ್ಕಿಲ್ಲವೆಂಬ ಕಾರಣವೊಡ್ಡಿ ತಮ್ಮೆಲ್ಲ ಖರ್ಚಿಗೂ ಕೈ ಒಡ್ಡುವ ಮೈದುನಂದಿರು. ಇವರ ನಡುವೆ ನಾನು ಕಳೆದು ಹೋಗಿಯೇ ಬಿಟ್ಟಿದ್ದೆ. ಕೈ ತುಂಬ ಸಂಪಾದಿಸುತ್ತಿದ್ದರೂ ನನಗಾಗಿ ಖರ್ಚು ಮಾಡಿಕೊಳ್ಳಲಾಗಲಿ, ಕೈ ಎತ್ತಿ 1 ರೂಪಾಯಿ ಕೊಡಲೂ ಸ್ವತಂತ್ರಳಲ್ಲದ ತನ್ನ ಬಗ್ಗೆಯೇ ಹೀನಾಯವೆನಿಸಿ ಜಿಗುಪ್ಸೆ ಮೂಡುತ್ತಿತ್ತು. ತವರಿನವರ ಯಾವ ಕಷ್ಟಕ್ಕೂ ಸ್ಪಂದಿಸಲಾರದಷ್ಟು ನಿಸ್ಸಹಾಯಕತೆ ರೋಷ ಉಕ್ಕಿದರೂ ಸಂಸಾರದ ಸಾಮರಸ್ಯಕ್ಕಾಗಿ ಅದುಮಿಡುತ್ತಿದ್ದೆ. ಗಂಡನ ಒಳ್ಳೆಯತನವನ್ನು ಅತಿ ಸಮರ್ಥವಾಗಿ ಬಳಸಿಕೊಳ್ಳುತ್ತಿದ್ದ ಅತ್ತೆ ತನ್ನೆಲ್ಲ ಮಕ್ಕಳ ಕಷ್ಟ ಸುಖಗಳಿಗೆ ತಮ್ಮಿಬ್ಬರನ್ನೇ ಹೊಣೆಯಾಗಿಸುತ್ತಿದ್ದರು. ಇರಿಸುಮುರಿಸಾಗುತ್ತಿದ್ದರೂ ಸಹಿಸಿಕೊಂಡಿದ್ದೆ. ತನ್ನ ಸಹನೆಗೂ ಒಂದು ಮಿತಿ ಇಲ್ಲವೇ? ಇರುವ ಒಬ್ಬರೇ ಕರುಳ ಕುಡಿಗಳಿಗೆ ಒಳ್ಳೆಯ ಭವಿಷ್ಯ ಬೇಡವೇ? 10ರಲ್ಲಿ 11 ತಾನೇಕೆ ಒಳಗೂ ಹೊರಗೂ ದುಡಿಯಬೇಕು? ಸಹನೆಯ ಕಟ್ಟೆಯೊಡೆದು ತಿರುಗಿ ಬಿದ್ದಿದ್ದೆ. ಸಾಲ ಸೋಲ ಮಾಡಿ ಲಕ್ಷಾಂತರ ಸುರಿದು ಮದುವೆ ಮಾಡಿ ಕಳುಹಿಸಿದ್ದರೂ ಅವರು ಹೆತ್ತ ಮಕ್ಕಳಿಗೂ ನಾವೇ ಜವಾಬ್ದಾರಿ ವಹಿಸುವಂತಾದರೆ ಕೆರಳದಿರಬಹುದೇ? ಒಳ್ಳೆಯ ಶಾಲೆಗಳಿಲ್ಲವೆಂಬ ನೆಪ ಒಡ್ಡಿ ನಾದಿನಿಯರು ತಮ್ಮ ಮಕ್ಕಳನ್ನೆಲ್ಲ ಇಲ್ಲಿಯೇ ಬಿಟ್ಟು ಆ ಮಕ್ಕಳ ಊಟ ತಿಂಡಿ ಫೀಸು ಹೀಗೆ ಸಮಸ್ತವು ತಲೆ ಮೇಲೇರಿದರೂ ಸುಮ್ಮನಿದ್ದೆ. ಆದರೆ ಆ ಮಕ್ಕಳಿಗಾಗಿ ತನ್ನ ಮಕ್ಕಳು ಹೆಂಡತಿಯನ್ನು ಕಡೆಗಣಿಸುವಂತಾದರೆ ತಾನೇಕೆ ಸಹಿಸಿಕೊಳ್ಳಬೇಕು? ಯಾರಿಗೂ ತಿಳಿಯದಂತೆ ವರ್ಗಾವಣೆಗಾಗಿ ದೂರಿಗೆ ವರ್ಗವಾದಾಗ ನೆಮ್ಮದಿ ಎನಿಸಿತ್ತು. ಆದರೆ ಶಂಕರ್, ಸುಮಿ, ವರ್ಗಾವಣೆ ಕ್ಯಾನ್ಸಲ್ ಮಾಡಿಸ್ತೇನೆ. ಶಾಲಿನಿ ಬೇರೆ ಹೆರಿಗೆಗಾಗಿ ಬರ್ತಾ ಇದ್ದಾಳೆ. ನೀನಿಲ್ಲದೆ ಹೋದರೆ ಅಮ್ಮಂಗೆ ಒಬ್ಬರಿಗೆ ಕಷ್ಟ ಆಗತ್ತೆ ಎಂದಾಗ ಮೈ ಉರಿದು ಹೋಗಿತ್ತು. ತಾಳ್ಮೆ ಕಳೆದುಕೊಳ್ಳದಿರಿ. ಶಾಲಿನಿ ಬಾಣಂತನ ಅತ್ತೆ ಮಾಡ್ತಾರೆ. ಆಗಲ್ಲ ಅಂದರೆ ಅವಳ ಗಂಡನ ಮನೆಯಲ್ಲಿಯೇ ಮಾಡಲಿ ಬಿಡಿ. ಮೊದಲನೆಯದು ನಾವು ಮಾಡಿ ಆಯಿತಲ್ಲ. ಈಗ ವರ್ಗ ಕ್ಯಾನ್ಸಲ್ ಮಾಡಿಸಿಕೊಳ್ಳಲು ಆಗೋಲ್ಲ. ನೀವು ಅಲ್ಲಿಗೆ ವರ್ಗ ಮಾಡಿಸಿಕೊಂಡು ಬಿಡಿ ಎಂದು ಹೇಳಿದೆ. ತನ್ನದೇ ದುಡಿಮೆ ತನಗೆ ಇಷ್ಟ ಬಂದಂತೆ ವೆಚ್ಚ ಮಾಡಿ ಸ್ವತಂತ್ರವಾಗಿ ಬದುಕುವ ಬದುಕು ಇದೀಗಷ್ಟೇ ದೊರೆಯುತ್ತಿದೆ ಎಂದು ನೆನಪಾದರೂ ಮಕ್ಕಳಿಬ್ಬರಿಗೂ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು. ಮನೆಗೆ ಬೇಕಾದುದೆಲ್ಲವನ್ನು ಒಂದೊಂದಾಗಿ ಕೊಂಡುಕೊಳ್ಳಬೇಕು ಎಂದುಕೊಂಡಿದ್ದೆ. ಸುಮಿ, ನಿಂಗೆ ಎಷ್ಟು ಅವಶ್ಯಕ ಅಷ್ಟು ಇಟ್ಟುಕೊಂಡು ಉಳಿದ ಸಂಬಳವನ್ನು ಇಲ್ಲಿಗೆ ಕಳುಹಿಸು. ಅಧಿಕಾರದ ನುಡಿ ಕೆಂಗೇರಿಸಿದರು. ಹೋಗುವ ಮುನ್ನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದು ಬೇಡವೆಂದು ತಲೆಯಾಡಿಸಿದೆ. ತಾನು ಈಗ ಧೈರ್ಯ ತಾಳಬೇಕು. ಶಂಕರ್ಗೆ ನೋವಾದರೂ ಚಿಂತೆಯಿಲ್ಲ. ತನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲವೆಂದು ತಿಳಿಸಿಬಿಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡಳು. ಮನದಲ್ಲಿ ಮರುಕ್ಷಣವೇ ಶಂಕರ್ ಆ ಕಾರಣಕ್ಕಾಗಿಯೇ ತೊರೆದು ಬಿಟ್ಟರೆ ಭಯವಾಯಿತು. ಶಂಕರ್ನನ್ನು ಬಿಟ್ಟು ಬಾಳಲು ತನ್ನಿಂದ ಸಾಧ್ಯವೇ? ತನ್ನ ಎಲ್ಲ ಅಂತರಂಗದ ಅರಿವಾದಂತೆ ಮಗಳು ಅಮ್ಮ ಅಪ್ಪ ಯಾವಾಗ ಬರ್ತಾರಮ್ಮ ಎಂದು ಕೇಳಿದಾಗ ನಿಟ್ಟುಸಿರು ಬಿಟ್ಟಳು. ಬಾರೆ ಪುಟ್ಟಿ, ನಿನ್ನನ್ನು ಬಿಟ್ಟಿರೋದು ಅಪ್ಪಂಗೆ ಕಷ್ಟ ಎನಿಸಿದರೆ ಕೂಡಲೇ ಓಡೋಡಿ ಬರ್ತಾರೆ. ವರ್ಗ ಮಾಡಿಸಿಕೊಂಡು ನನ್ನ ಜೊತೆಯಲ್ಲಿ ಇರುತ್ತಾರೆ. ಬಿಸಿಲು ಕುದುರೆಯ ಬೆನ್ನೇರಿ ಉತ್ತರಿಸಿದಳು ಸುಮಿತ್ರಾ. ಶಂಕರ್ ಇಂದಲ್ಲ ನಾಳೆ ತನ್ನವರ ಸೆಳೆತದಿಂದ ಹೊರಬಂದು ತನ್ನ ಸಂಸಾರಕ್ಕೆ ಹಿಂದಿರುಗುವನೆಂಬ ನಿರೀಕ್ಷೆ ಅವಳಲ್ಲಿನ್ನೂ ಬತ್ತಿರಲಿಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ